ನಮಸ್ಕಾರ ದೇವರು. ಏನಂದರೆ ಅದು ಹೋದ ಸತಿ ಮಾಡಿದ ಪೈಪ್ಲೈನ್ ಸರಿಯಾಗಲಿಲ್ಲ. ಈ ಸತಿ ಇವಾಗ ಹೊಸದಾಗಿ 2 ಸೈಡಿಗೆ ಮಾಡಿಸ್ತಾಯಿದ್ದೀನಿ. ಬನ್ನಿ ಇವತ್ತು ಏನೇನಾಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಕೀಪ್ ವಾಚಿಂಗ್ ಮೈ ಚಾನಲ್, ಸಬ್ಸ್ಕ್ರೈಬ್ ದ ಚಾನಲ್. ನೋಡಿ ಅಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಒಂದು 2-3 ಗುಂಡಿ ತೆಗ್ದಿದ್ದಾರೆ ನೋಡಿ. ಇವಾಗ ಗುಂಡಿ ತಗೊಂಡು ಇವಾಗ ಇಲ್ಲೊಂದು ತೆಗಿಬೇಕು. ತಿರ್ಗಾ ಅಲ್ಲೇ ಪೈಪ್ ಸಿಕ್ತಿಲ್ಲಿ, ಪೈಪಲ್ಲೇ ಹೊಡೆದು ತಾರೆಕೋಲ್ ಬಿದ್ಬಿಟ್ಟು ಪೈಪ್ ಸಿಕ್ಕಿದ್ ನೋಡಿ. ಲೋಡ್ ನೀರಿತ್ತು ಪೈಪಲ್ಲಿ, ಲೋಡ್ ನೀರೆಲ್ಲ ಹೋಯ್ತೈತೆ. ಪೈಪ್ ನೋಡಿ, ಪೈಪು ಸಿಕ್ಕಿದೆ. ಇವಾಗ ಇಲ್ಲಿಂದ ತಿರ್ಗಾ ನೆಕ್ಸ್ಟು ಅವ್ರೇನು ಕೇಳ್ತಾರದನ್ನ ಅಂಗಡಿಗೆ ಹೋಗ್ಬಿಟ್ಟು ಅವ್ರಿಗೆ ಮದುವೆ ವಿಮಾನ ತಂದ್ಕೊಡೋಣ ಬನ್ನಿ. ನೋಡಿ ಇವಾಗ ಅಂಗಡಿ ತಕ್ಕ ಬಂದೆ, ಮದುವೆ ವಿಮಾನ ತಗೊಂಡೆ, ಸೀದಾ ಹೋಗೋಣ ಬನ್ನಿ. ಇವಾಗ ಅಲ್ಲಿಗೆ ತಿಂಡಿ ಆಯಿತು, ತಿಂಡಿ ತಿನ್ಕೊಂಬಿಟ್ಟು ತಿರ್ಗಾ ಬಂದು ಸ್ಟಾರ್ಟ್ ಮಾಡಿರು. ಅಲ್ಲೇ ಅರ್ಧ ತೆಗ್ದವ್ರೆ, ಇನ್ನೂ ಅರ್ಧ ಮುಗಿಸ್ಬೇಕು ಪೂರ. ಈಗ ನೋಡಿ ಅಲ್ಲೇ ಅರ್ಧ ತೆಗ್ದವ್ರೆ, ತ್ಯಾವ ಆಗೈತೆ ನೀರು ಬಿಟ್ಟು. ಇಲ್ಲಿಂದ ಇವಾಗ ಸೀದಾ ಫುಲ್ಲು ಲಾಸ್ಟ್ವರೆಗೂ ತಗೊಂಡೋಗ್ಬೇಕು. ಎಲ್ಲ ಲ್ಯಾಟ್ರಲ್ ಆಗಿದೆ ಓದ್ಸತಿನೇ. ನೋಡಿ ಇವಾಗ ಇಲ್ಲಿ ಗುಂಡಿ ತೆಗಿತಾ ಇದ್ರಲ್ಲ, ಇಲ್ಲಿಂದ ಒಂದು ಹಾಕೋಬೇಕು. ನೋಡಿ ಮರ ಎಲ್ಲ ಹೆಂಗಾಗಿದ್ದಾವೆ, ಮರ ಎಲ್ಲ ಒಣಗೋಗಿದ್ದಾವೆ ಸಸಿಗಳೆಲ್ಲ. ನೋಡಿ ಇಲ್ಲಿ ಮಾಡಿರೋದೆಲ್ಲ ತಕೊಂಬಿಟ್ಟು ಅಲ್ಲಿಗೆ ಹಾಕಬೇಕು. ಇಲ್ಲಿಂದ ಸೀದಾ ಲಾಸ್ಟು. ಮತ್ತು ಇಲ್ಲಿ ಮುಂದೆ ಬರ್ತಿದ್ದಂಗೆ ಇಲ್ಲೊಂದು ಬ್ಯಾಚ್ ಎಳ್ಕೋಬೇಕು. ಇಲ್ಲಿಂದ ಒಂದು ಫುಲ್ ಎಳ್ಕೊಂಬಿಟ್ಟು ಸೀದಾ 2 ಸೈಡ್ಗೂ 4 ವೇ ಕೊಟ್ಬಿಟ್ಟು ಹಾಕಬೇಕು. ಲಾಸ್ಟಿಗೆ 4 ವೇ ಕೊಟ್ಬಿಟ್ಟು ಹಾಕಿದ್ಮೇಲೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಹಾಕಬೇಕು. ಐತೆ ಫುಲ್ ಟೋಟಲ್ಲು. ಇಲ್ಲಿಂದ ಇವಾಗ ಗುಂಡಿ ತೆಗಿತಾವ್ರು ನೋಡಿ. ಇವಾಗ ಇನ್ನೊಂದು ಮುಕ್ಕಾಲು ಐತೆ. ಇದನ್ನ ಮುಗಿಸ್ಕೊಂಡು ಸೀದಾ ಹೋಗೋಣ ಬನ್ನಿ. ಇದನ್ನ ಮುಗಿಸ್ಕೊಂಬಿಟ್ಟು ಸೀದಾ ಹೋಗಿ ಅಲ್ಲಿ ಮಧ್ಯದಲ್ಲಿರೋ ಪೈಪ್ ಬಿಡಿಸ್ಕೊಂಡು ಆ ಪೈಪ್ ತಂದು ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿ ಜಾಯಿಂಟ್ ಕೊಟ್ಬಿಟ್ಟು ಇಲ್ಲಿ ಕನೆಕ್ಷನ್ ಕೊಡಬೇಕು. ಸೀದಾ ಅದು ಹಾಕ್ತಿದ್ದಂಗೆನೆ ಲಾಸ್ಟಿಂದು ಮತ್ತು ಇದನ್ನು ಜಾಯಿಂಟ್, ಆ ಲಾಸ್ಟಿಂದು ಮತ್ತು ಇದನ್ನು ಹೋಗಿ ಹೊಸ 3 ಲೆಂತ್ ಅಂಗಡಿ ಪೈಪ್ ತರಬೇಕು. ಬನ್ನಿ ಇವತ್ತು ಏನೇನೋ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಪ್ಲೀಸ್ ಡೂ ವಾಚಿಂಗ್ ಮೈ ಚಾನಲ್. ನೋಡಿ ಇವಾಗ ಬಿಸಿಲು ಅಂತ ಅವರು ಜ್ಯೂಸ್ ಕೇಳಿರು, ಜ್ಯೂಸ್ ತರೋಣ ಅಂತ ಮನೆ ಹತ್ರ ಹೋಗಿದ್ದೆ. ಜ್ಯೂಸ್ ತರ್ತಾ ಇದ್ದೀನಿ ಲಯನ್ದು. ಇದೇ ಯಾವುದು ಪ್ರಮೋಷನ್ ಅಲ್ಲ, ಅದು ಜ್ಯೂಸ್ ತಂದು ಕೊಟ್ಟೆ. ಇದಲ್ಲೇ ಮುಗಿಯೋ ಸ್ಟೇಜಿಗೆ ಬಂತು ನೋಡಿ. ಅಲ್ಲಿಂದ ಇಲ್ಲಿವರೆಗೂ ತೆಗ್ದಿರೋ ಗುಂಡಿ ಇದು. ಫುಲ್ಲು ಲಾಂಗ್ ಐತೆ. 3 ಲೆಂತ್ ಬೇಕು ಇಲ್ಲಿಗೆ. 3 ಲೆಂತ್ ಅಲ್ಲಿರೋದೇ ಬಿಡಿಸ್ಕೊಂಬಿಟ್ಟು ಇಲ್ಲಿಗೆ ತಂದು ಹಾಕಬೇಕು. ಇಲ್ಲಿ ನನ್ನ ಚೂರು ಐತೆ, ತೆಗೆದ್ಬಿಟ್ರೆ ಹೋಗ್ಬಿಟ್ಟು ಅಲ್ಲಿಂದ ಮಧ್ಯದಲ್ಲಿ ಇದೆಯಲ್ಲ ಫಸ್ಟ್ ಮಾಡಿದ್ದು ಹಳೆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಹಳೆ ವಿಡಿಯೋದಲ್ಲಿ ಮಾಡಿಸಿರೋ ಪೈಪ್ಲೈನ ಅಲ್ಲಿ ಎಲ್ಲ ಮುಚ್ಚಿರೋದೆಲ್ಲ ಮಣ್ಣು ತಗೊಂಬಿಟ್ಟು, ಈಗ ನೋಡಿ ಇಲ್ಲಿ ಮುಚ್ಚಿರೋದೆಲ್ಲ ಮಣ್ಣು ತೆಗಿತಾವ್ರೆ. ಈ ಮುಚ್ಚಿರೋ ಮಣ್ಣೆಲ್ಲ ತಗೊಂಬಿಟ್ಟು ಪೈಪ್ ಸಿಗುತ್ತೆ. ಪೈಪ್ ಕುಯ್ದುಬಿಟ್ಟು ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಎಂಡ್ ಕ್ಯಾಪ್ ಹಾಕ್ಬಿಟ್ಟು ಇಲ್ಲೇ ಪೈಪ್ ಬಿಚ್ಕೊಂಡು ಸೀದಾ ಅಲ್ಲಿಗೆ ತಗೊಂಡೋಗ್ಬೇಕು. ಇಲ್ಲಿಂದ ಸೀದಾ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಪೈಪ್ ಕಟ್ ಮಾಡಿ ಅಲ್ಲಿ ಜಾಯಿಂಟ್ ಹಾಕಬೇಕು. ನೋಡಿ ಇದು ಫುಲ್ ಇವಾಗ ಪೈಪ್ ಕಾಣಿಸ್ತೈತೆ ನೋಡ್ರಿ ಅವ್ರು ತೆಗಿತಿರೋದು. ನೋಡಿ ದೇವ್ರುಗಳೇ, ಅಲ್ಲಿಂದ ಝೂಮ್ ಹಾಕಿದ್ದೀನಿ. ಅಲ್ಲಿಂದ ಅಲ್ಲೇ ಇಲ್ಲಿವರೆಗೂ ಅರ್ಧ ಬಿಡಿಸಿದಾರೆ. ಆ ಗೇಟ್ ವಾಲಿಂದ ಈ ಮಧ್ಯದವರೆಗೂ ಅಲ್ಲೇ ಒಂದು 3/4% ಮುಗ್ದಿದೆ. ಇಲ್ಲಿಂದ ಬಾಳೆ ತಕ ಅಲ್ಲಿಂದ ಫುಲ್ಲು ಬಿಡಿಸ್ಬೇಕು. ನೋಡಿ ಇವರು ಇಬ್ಬರು ಕರ್ಕೊಂಡಿದ್ದೀನಿ ಇವತ್ತು ಕೆಲಸದವ್ರನ್ನ. ಇಬ್ಬರು ಮಾಡ್ತವ್ರ ಕೆಲಸನ. ನೋಡಿ ಬಿಸಿಲಲ್ಲಿ ಮಾತ್ರ ಕೆಲಸ ಮಾಡೋಕ್ಕಾಗ್ತಿಲ್ಲ, ಹೆವಿ ಬಿಸಿಲೈತೆ. 32 ಡಿಗ್ರಿಯಿಂದ 37ವರೆಗೂ ಇದೆ ಡಿಗ್ರಿ. ಹೆವಿ ಬಿಸಿಲು ಮಾತ್ರ. ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗ್ತಿಲ್ಲ. ಆದರೂ ಇವ್ರು ಪಾಪ ಕೆಲಸ ಮಾಡ್ತವ್ರೆ. ನನಗೆ ನಿಂತ್ಕೊಳಕ್ಕಾಗ್ತಿಲ್ಲ ಪಾಪ, ಇವ್ರು ಹೆಂಗೆ ಕೆಲಸ ಮಾಡ್ತವ್ರು. ಏನು ಮಾಡೋಂಗಿಲ್ಲ, ಕೆಲಸ ಮಾಡೋಕ್ಕೆ ಬಂದಮೇಲೆ ಮಾಡಿಸ್ಲೇಬೇಕಲ್ಲ. ಬನ್ನಿ ಕೆಲಸ ಮಾಡ್ಸೋಣ. ನೋಡಿ ಇಲ್ಲೂ ಪೈಪ್ ಸಿಕ್ತು ಅಣ್ಣ ತೆಗಿಬೇಕಾರೆ. ಇಲ್ಲಿಂದ ಸೀದಾ ಆದಮೇಲೆ ಆಲ್ಮೋಸ್ಟ್ ಅಲ್ಲೇ ಇದು ಮುಗಿಯೋಕ್ಕೆ ಬಂದಿದೆ. ಇದೊಂದು ಚೂರು ತೆಗ್ದು ಅಲ್ಲೇ ತೆಗ್ದಾಯ್ತು ನೋಡಿ. ಫುಲ್ಲು ಪೈಪಲ್ಲೇ ಮ್ಯಾಕೆ ಎತ್ತಿಸ್ಕೊಂಡಿದ್ದೀವಿ. ಪೈಪ್ ಇವಾಗ ತೆಗೆದ್ಬಿಟ್ಟು ಇಲ್ಲೇದು ಮತ್ತೆ ಎಂಡ್ ಕ್ಯಾಪ್ ಹಾಕಬೇಕು. ಇಲ್ಲಿ ಗೇಟ್ ವಾಲ್ ಹತ್ರ ಕೊಯ್ದುಬಿಟ್ಟು ಇವಾಗ ಬನ್ನಿ ಗೇಟ್ ವಾಲ್ ಹತ್ರ ಕೊಯ್ದುಬಿಟ್ಟು ಎಂಡ್ ಕ್ಯಾಪ್ ಹಾಕೋಣ. ನೋಡಿ ಅಲ್ಲಿ ಬಿಡಿಸಿ ಮನಗ್ಸಿದ್ದಾರೆ ಆ ಪೈಪ್ನ, ಮೇಗಡೆ ಪೈಪಲ್ಲೇ ಮನಗ್ಸಿರೋದೆ. ಇವಾಗ ಇದು ಮಾಡ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಇವಾಗ ಬನ್ನಿ ಹೀಗೆ ಈ ಪೈಪ್ನ ಇಲ್ಲಿ ಕೊಯ್ದುಬಿಟ್ಟು ಗೇಟ್ ವಾಲ್ ಬಿಡಿಸ್ಕೊಂಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಸೀದಾ ಈ ಪೈಪ್ ಅಲ್ಲಿಗೆ ಎತ್ಕೊಂಡು ಹೋಗಿ ಅಲ್ಲಿಂದ ಜಾಯಿಂಟ್ ಹಾಕೋಣ. ನೋಡಿ ಅಲ್ಲೇ ಕೊಯ್ದು ಸೈಡಿಗೆ ಇಕ್ಕಿದ್ದೀವಿ ಎತ್ತಿ. ಇದಕ್ಕೆ ಇವಾಗ ಒಂದು 3 ವೇದು ಮತ್ತು ಎಂಡ್ ಕ್ಯಾಪ್ ತಗೊಂಬಿಟ್ಟು ಗಮ್ ಹಾಕ್ಬಿಟ್ಟು ಒಂದು 2 ಸೈಡಿಂದ ಕಾಲರ್ ತಗೊಂಬಿಟ್ಟು 1 ಇಂಚಿಂದ ಗಮ್ ಹಾಕ್ಬಿಟ್ಟು ಅದನ್ನು ಎತ್ಬಿಟ್ಟು ಏರಿಸ್ಬಿಟ್ಟು ಹಾಕ್ತಾಯಿದ್ದೀವಿ. ನೋಡಿ ಬಿಸಿಲು ಹೆವಿ ಇದೆ. ಅಲ್ಲೇ 40 ಡಿಗ್ರಿ ಆಯಿತು ಬಿಸಿಲು. ಮಧ್ಯಾಹ್ನ ಆಗ್ತಾ ನೋಡಿ ಇದು ಮೈಕ್ ಇದೆಯಲ್ಲ, ಈ ಮೈಕು ರಿಟರ್ನ್ ಹಾಕಿದೆ. ಒಂದು ಟ್ರಬಲ್ ಇದೆ ಅಂತ ರಿಟರ್ನ್ ಪಿಕಪ್ ಬಂದಿದೆ. ನೋಡಿ ಅವರು ಆರ್ಡ್ರು ಇವಾಗ ಬಾಕ್ಸ್ ಓಪನ್ ಮಾಡಿಬಿಟ್ಟು ಎಲ್ಲ ಕರೆಕ್ಟಾಗಿದೆಯಾ ಅಂತ ಡೆಲಿವರಿ ಏಜೆಂಟು ಚೆಕ್ ಮಾಡ್ತಿದ್ದಾನೆ. ಈಗ ಬಾಕ್ಸ್ ತೆಗಿತಾ ಇದ್ದಾನೆ. ಚಾರ್ಜಿಂಗ್ ಕೇಬಲ್ದು ಮೈಕ್ದು
ಚಾರ್ಜಿಂಗ್ ಕೇಬಲ್ ಕರೆಕ್ಟಾಗಿದೆ. ತಿರ್ಗಾ ಮೈಕ್ದು ಫೋನಲ್ಲಿ ನೋಡ್ಕೊಂಡು ಫೋನಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಇವಾಗ ಎಲ್ಲಾನು ಓಪನ್ ಮಾಡಿ ಆ ಬಾಕ್ಸ್ ಒಳಗೆ ಹಾಕಂತವನೆ ಒಂದೊಂದನೆಯ. ಎಷ್ಟಿದಾವೆ ಪ್ರಾಡಕ್ಟು. ಟೋಟಲ್ ಪ್ರಾಡಕ್ಟು 6 ಇರಬೇಕಂತೆ. ಆದರೆ ನನಗೆ ಪ್ರಾಡಕ್ಟು ಬಂದಿರೋದು ಓನ್ಲಿ 5. ಅವ್ರು ಹೇಳ್ತಿದ್ದಾರೆ ಪ್ರಾಡಕ್ಟ್ 6 ಇರಬೇಕು ಅಂತ. ನೋಡಿ ಅವರೆಲ್ಲ ಅಕೌಂಟ್ ಮಾಡ್ತವ್ರೆ. ತಿರ್ಗಾ ಅವರು ಮ್ಯಾನೇಜರಿಗೆ ಫೋನ್ ಮಾಡಿ ಕೇಳಿದ್ರು ಏನು ಮಾಡೋಣ ಹಿಂಗಿದೆ ಅಂತ. ಅವರು ಮ್ಯಾನೇಜರು ಬೇಡ ಟೆಸ್ಟ್ ಮಾಡ್ತಿದ್ದೇನೆ, ಒಂದು ಪ್ರಾಡಕ್ಟ್ ಮಿಸ್ಸಿಂಗ್ ಅಂತ ಹಾಕಿಲ್ಲ, ನೀವು ಡ್ಯಾಮೇಜ್ ಅಂತ ಹಾಕಿರೋದು, ನನಗೆ ಬಂದಿರೋ ಡ್ಯಾಮೇಜ್ ಅಂತ, ಅದಕ್ಕೆ ನಾನು ಮಿಸ್ಸಿಂಗ್ ಹಾಕಲಿಲ್ಲ, ಆಪ್ಷನ್ ಒಂದೇ ತೋರಿಸಿದ್ದು ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ ಅವನು ಫೋಟೋ ಹೊಡ್ಕೊಂಬಿಟ್ಟು ನನಗೆ ಕೊಟ್ಟು ಹೋದ. ಆದರೆ ನನಗೆ 3 ದಿನ ಆದಮೇಲೆ ಅಮೌಂಟ್ ಕ್ರೆಡಿಟ್ ಆಯಿತು. ಆರ್ಡ್ರ್ ಮಾತ್ರ ಮನೇಲೇ ಬಿಟ್ಟಿದೆ. ಯಾರಿಗೆ ಲಾಸ್ ಆಯಿತು ನೀವೇ ಕಾಮೆಂಟ್ ಮಾಡಿ. ಇವಾಗ ನಾನು ಆರ್ಡ್ರ್ ರಿಟರ್ನ್ ಕೊಟ್ಬಿಟ್ಟು ಬರೋದ್ರೊಳಗೆ ಇವ್ರು ಇದನ್ನು ಮುಗಿಸಿ ಆ ಪೈಪಲ್ಲಿಗೆ ಹಾಕ್ಬಿಟ್ಟು ಇಲ್ಲೇದು ಗುಂಡಿ ತೆಗಿತಾವ್ರೆ. ಇಲ್ಲೇದು ಗುಂಡಿ ತೆಗೆದ್ಬಿಟ್ಟು ಬನ್ನಿ ಈಗ 3 ಗಂಟೆ ಕರೆಂಟ್ ಬರುತ್ತೆ, ಹೋಗ್ಬಿಟ್ಟು ಅದನ್ನು ಜಾಯಿಂಟ್ ಮಾಡೋಣ. ಜಾಯಿಂಟ್ ಮಾಡಿಲ್ಲ, ಪೈಪ್ ತಗೊಂಡೋಗಿ ಮಾತ್ರ ಅಲ್ಲಿ ಹಾಕಿದ್ದೀವಿ. ಇವಾಗ ಇಲ್ಲಿಂದ ಅಲ್ಲಿವರೆಗೂ ಗುಂಡಿ ತೆಗಿಬೇಕು. ಕರೆಂಟ್ ಬರುತ್ತೆ 3 ಗಂಟೆಗೆ. 3 ಗಂಟೆ ಕರೆಂಟ್ ಬಂದಮೇಲೆ ಹೋಗಿ ಜಾಯಿಂಟ್ ಮಾಡೋಣ ಬನ್ನಿ. ಊಟ ಮಾಡಿದ್ಮೇಲೆ ಊಟ ಆಯಿತು. ಇವಾಗ ನೋಡಿ ಅದನ್ನು ಬಿಡಿಸ್ಕೊತಾ ಇದ್ದೀವಿ. ಈ ಪೈಪ್ ಹಾಕಿದ್ದೀವಲ್ಲ, ಈ ಪೈಪ್ನ ಜಾಯಿಂಟ್ ಮಾಡೋಣ ಅಂತ. ಇನ್ನೇನು ಕರೆಂಟ್ ಬರುತ್ತೆ, ಕರೆಂಟ್ ಬರ್ತಿದ್ದಂಗೆ ನೀರು ಬಿಟ್ಟು ಚೆಕ್ ಮಾಡೋಣ ಅಂತ ಮಾಡಿ ಸಕ್ಸಸ್ ಆಗೈತೆ ಇಲ್ಲೋ ನೋಡೋಣ ಅಂತನ ಇವಾಗ ಇಲ್ಲಿ ಬಿಡಿಸ್ಕೊಂಬಿಟ್ಟು ಇಲ್ಲಿ ಗಮ್ ಹಾಕ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಹೋಗೋಣ ಬನ್ನಿ. ನೀರು ಬಿಟ್ಬಿಟ್ಟು ನೀರೆಲ್ಲ ನೀಟಾಗಿ ಆಗುತ್ತಾ ಅಂತ ನೋಡಿ. ಪೈಪ್ ಸಿಕ್ತು, ಪೈಪ್ ಕುಯ್ತವ್ರೆ. ಲೋಡ್ ನೀರು ಐತೆ ನೋಡಿ. ಲೋಡ್ ನೀರು ಹೆಂಗೆ ಬಂತು, ಇಲ್ಲಿಂದ ಅಲ್ಲಿವರೆಗೂ ಬಿಡಿಸ್ಕೊಂಡಿದ್ದಾಯಿತು. ಹೆವಿ ಬಿಡಿಸ್ಕೋಬೇಕು ಈ ರೈತರು ಕೆಲಸಗಳೇ ಇಷ್ಟು ನೋಡಿ. ಇವಾಗ ಕುಯ್ತಾ ಇದ್ದಾರೆ. ಆ ಸಂದಿಲ್ ಕುಯ್ಯಕ್ಕೆ ಆಗ್ತಿಲ್ಲ ಪೈಪು, ಆದರೂ ಬಿಟ್ಟಂಗೆ ಕುಯ್ತಾ ಇತ್ತವಣ್ಣ ಆರಕೋಲ್ ಇಟ್ಕೊಂಡು ಸೈಡಲ್ಲಿ. ಇವಾಗ ನೋಡಿ ಅದನ್ನು ಕಾಸ್ತೈತೆ. ಒಂದು ವೇಸ್ಟ್ 3 ವೇ ಇದಕ್ಕೆ ಒಂದು ಪೈಪ್ ಏರಿಸ್ಬಿಟ್ಟು ಅದು ವೇಸ್ಟ್ ಆಗಿಬಿದ್ದಿತ್ತು, ಅದಕ್ಕೆ ಕಾಸ್ಕೊಂಡು ಅದನ್ನೇ ಕಾಲರ್ ಮಾಡ್ಕೊಂಡು ಅದನ್ನೇ ಹಾಕ್ತಾ ಇದ್ದೀವಿ. ಅದೇ ಆಗುತ್ತೆ, ಸುಮ್ಮನೆ ಯಾಕೆ ಹೊಸದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಅದೇ ಪೈಪ್ನ ಇವಾಗ ಕಂಟಿನ್ಯೂ ಆಗಿ ಕಾಸ್ತಾ ಇದ್ದೀವಿ ನಾವು. ಕಂಪ್ನಿಯಿಂದ ಏನು ಮ್ಯಾನುಫ್ಯಾಕ್ಚರ್ ಆಗಿ ಬರುತ್ತೋ ಆ ಕಲರ್ ಅಲ್ಲ ಇದು, ನಾವೇ ನಮ್ಮ ಹಳ್ಳಿಲಿ ತಯಾರಿಸ್ಕೋಣ ಹಳ್ಳಿ ಪ್ರತಿಭೆಗಳ ಕಲರ್ ಇದು. ಇವಾಗ ಪೈಪ್ ತಗೊಂಬಿಟ್ಟು ಅದನ್ನ ಸುತ್ತಲ ಇದು ಮಾಡ್ಕೊಂಬಿಟ್ಟು ನಾವೇ ಅದನ್ನ ಕಾಲರ್ ಟೈಪ್ ಮಾಡ್ಕೊಂಬಿಟ್ಟು ಕಲರಾಗಿ ಫುಲ್ಲು ಒಳಗೆ ಏರಿಸ್ಬಿಟ್ರೆ ಅದೇ ಕಲರು. ಹೊಸದು ಏನು ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರಲ್ಲಿ ರೆಡಿಯಾಗಿ ಬರುತ್ತೋ ಆ ಥರ ಕಲರ್ ಆಗುತ್ತೆ. ಅದನ್ನೇ ಹಾಕ್ಬಿಟ್ಟು ಅಣ್ಣ ಇವಾಗ ಗಮ್ ತಗೊಂತೈತೆ. ಗಮ್ ಹಾಕ್ಬಿಟ್ಟು ಸೀದಾ ಅದನ್ನು ಜಾಯಿಂಟ್ ಮಾಡಿಬಿಟ್ಟು ಈ ಕಡೆಗೆ ಕನೆಕ್ಷನ್ ಕೊಡೋಣ ಬನ್ನಿ. ಬೆಂಕಿ ಐತೆ, ಇನ್ನು ಹಿಡ್ಕೊಳ್ಳೋಣ. ಬೆಂಕಿ ಐತೆ, ಸಾಲಿಲ್ಲ ಅಂದರೆ ಇನ್ನೂ ಹಿಡ್ಕೊಂಡು ಇನ್ನೊಂಚೂರು ಕಾಸ್ಕೊಂಬಿಟ್ಟು ಇನ್ನೊಂದು ಸತಿಗೆ ಇಡಿ ಬೆಂಕಿ. ಅದು ಇನ್ನೊಂಚೂರು ಮುಂದಕ್ಕೆ ಇಕ್ಕಣಿಯ. ಬೆಂಕಿ ಮುಂದಕ್ಕೆ ಇಕ್ತವಣ್ಣ ನೋಡಿ. ಬೆಂಕಿ ಇಕ್ಕಿದಾದ್ಮೇಲೆ ಇನ್ನೊಂಚೂರು ಕಾಸಿ ತೀರಾ ಇವಾಗ ಫುಲ್ಲು ಅಲ್ಲಿಂದ ಅದು ಏನಿದೆಯೋ ಅಲ್ಲಿಂದ ಫುಲ್ಲು ಅದೇನು ಮ್ಯಾಗಡೆಯಿಂದ ಇಲ್ಲಿ ಕಾಣಿಸ್ತೀವಿ ಫುಲ್ ಏರ್ಸಲ್ಲ, ಇಲ್ಲಿವರೆಗೂ ಬರೋಂಗೆ ಫುಲ್ಲು ಇದು ಮಾಡಿ ಫುಲ್ಲು ಏರ್ಸಿದ್ದೀವಿ. ಫುಲ್ಲು ಏರ್ಸಿದ್ಮೇಲೆ ಇವಾಗ ಅದನ್ನ ತಕೊಂಬಿಟ್ಟು ಅದಕ್ಕೆ ಗಮ್ ಹಾಕ್ಬಿಟ್ಟು ಇವಾಗ ಬನ್ನಿ ಕನೆಕ್ಷನ್ ಕೊಡೋಣ. ಇವಾಗ ಗಮ್ಮು ಹಾಕ್ತೈತವಣ್ಣ. ಇನ್ನೊಂಚೂರು ಬೆಂಕಿ ಐತೆ, ಹಿಡಿಯಂಗಿದ್ರೆ ಹಿಡಿ, ಇಲ್ಲ ಸಾಕು ಅಂದರೆ ಗಮ್ ಹಾಕ್ಬಿಟ್ಟು ಹಾಕೋಣ. ಗಮ್ ಹಾಕು ಫುಲ್ಲು. ಗಮ್ ಹಾಕಿ ಈ ಕಡೆದೊಂದು ಸೈಡ್ ಅದೇನು ಕಾಸ್ಕೊಂಡು ಆ ಕಾಲರ್ ಆ ಕಡೆಗೆ ಹಾಕ್ಬಿಟ್ಟು ಇವಾಗ ಈ ಕಡೆ ಈ ಪೈಪ್ ಏನು ಇವಣ್ಣ ಕಾಲ್ ಮೇಲಿದೆ ಈ ಪೈಪ್ಗೆ ಎತ್ಕೊಂಬಿಟ್ಟು ಇದು ಮಾಡಬೇಕು. ಫುಲ್ ಹೊಡಿಯೋಣ ಕೂಡಲಲ್ಲಿ ಹೊಳಿಕೊ ಹಂಗೆ ಫುಲ್ ಸ್ಟ್ರೈಟ್ ಮಾಡ್ಕೊ. ಈ ಕಡೆ ಆರೋ ವರ್ಕಿಗೆ ಏನು ಎಲ್ಬೋ ಇದೆಯೋ ಹಂಗೆ ಹೊಡಿ, ಬಿಗ್ಗೆಗೆ ಹೊಡಿ ನೀಟಾಗಿ ಕೂರಂಗೆ. ತಿರ್ಗಾ ನೀರು ಬಂದರೂ ಹೊಡ್ಕೋಬಾರ್ದು, ಅದು ಹಂಗೆ ಹಾಕೋ ಹೇಳ್ತೀನಿ. ಅಲ್ಲಿಗೆ ಒಂಚೂರು ಇನ್ನೊಂಚೂರು ಗಮ್ ಬಿಡಿವೆ ತಡಿ. ಇವಾಗ ಅಲ್ಲಿಗೆ ಒಂಚೂರು ಗಮ್ ಬಿಡು. ಅಲ್ಲಿಗೆ ಅದು ಹಾಕಿ ಎಷ್ಟು ದಿನ ಆಯಿತು ಅದಕ್ಕೆ ಗಮ್ಮು ಗೊತ್ತಿಲ್ಲ. ಇದು ಇನ್ನೊಂಚೂರು ಕುಯ್ಕೋಬೇಕು, ಜಾಸ್ತಿ ಆಯಿತು ಮೆಜರ್ಮೆಂಟು. ಇನ್ನೊಂಚೂರು ಆಮೇಲೆ ಕುಯ್ಕೊಳ್ಳೋಣ ಹೇಳು. ಇವಾಗ ಪೂರ ಇವಾಗ ನೀಟಾಗಿ ಕುಂಡ್ರಿಸೋದು ಫುಲ್ ಒಳಿ ಕೊಡಿ. ಗಮ್ ಬಿಡು ಅಲ್ಲಿಗೆ. ಅದು ಹಾಕಿ ಎಷ್ಟು ದಿನ ಆಯಿತು ಗೊತ್ತಿಲ್ಲ. ಆ ಕಡೆಗೂ ಬಿಡಂಗೆ. ಅದಕ್ಕೆ ಕರೆಕ್ಟ್ ಆ ಕಲರ್ಗೆ. ತಿರ್ಗಾ ಈ ಕಡೆದಕ್ಕೆ ಹಾಕ. ಇವಾಗ ಈ ಕಡೆದಕ್ಕೆ ಹಾಕ್ಕೊಂಡು ಇದನ್ನ ಹಾಕೋಣ. ಇವಾಗ ಇದನ್ನ ಇದನ್ನ ಫುಲ್ಲು ಇನ್ನು ಎಷ್ಟು ಮೆಜರ್ಮೆಂಟ್ ಬೇಕೋ ನೋಡಿ. ಅಷ್ಟು ಸಾಕು, ಅಷ್ಟು ಸರಿ ಅಷ್ಟು ಕುಯ್ಕೊಂಬಿಟ್ಟು ಸೀದಾ ಹಾಕು. ಇವಾಗ ಹೇಳ್ತೀನಿ ಇದನ್ನ ಇವಾಗ ನೀಟಾಗಿ ಕುಯ್ದ್ಬಿಟ್ಟು ಹಾಕೊಂಡು ಬನ್ನಿ. ಇದು ಯಾಕಣ್ಣ, ಇದು ಬೆಡ್ರೂಮ್ ಅಲ್ಲಣ್ಣ, ನೀಟಾಗಿ ಕೂತ್ಕೊಳ್ಳೋಣ. ಒಳ್ಳೆ ಕತೆ ಅಪ್ಪ. ಆ ಕೆಲ್ಸಕ್ಕೆ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೇಳ್ತಿದ್ದಂಗೆ ಮುಖದಲ್ಲಿ ನಗ ನೋಡು, ನಗ ಹೆಂಗ್ ಬಂತು ಅಂತ. ಬಿಡು ಫಸ್ಟ್ ಅದ ಇಲ್ಲಿ ಕೆಲಸ ಮಾಡಕ್ ಬಂದ್ಮೇಲೆ ಕೆಲಸ ಮಾಡು. ಕುಯ್ತು ಹಣೆ ಇದನ್ನ ಕುಯ್ದ್ಬಿಟ್ಟು ಇದಕ್ಕೆ ಇವಾಗ ಗಮ್ ಹಾಕ್ಬಿಟ್ಟು ಹಾಕೊಂಡು ಬನ್ನಿ. ಇದು
ಪೈಪ್ ತರೋಣ ಅಂತ ಪೈಪ್ ಅಂಗಡಿಗೆ ಹೋಗ್ಬಿಟ್ಟು ಪೈಪ್ ತಗೊಂಡು ಹೋಗ್ತಾ ಇದೀನಿ ನೋಡಿ. ಗಮ್ಮು ಕಲರು ಎಲ್ಲ ತಗೊಂಡ್ಬಿಟ್ಟು ಸೀದಾ ಹೋಗ್ತಾ ಇದೀನಿ. ಬನ್ನಿ, ಇಲ್ಲಿಂದ ಬತ್ತಿದಂಗೆ ಅಲ್ಲೇ ಮುಗಿಸಿದ್ರು, ಅರ್ಧ ಅಲ್ಲೇ 5:30 ಆಗಿತ್ತು. ಸೊ ಬನ್ನಿ ಇವಾಗ ಇದನ್ನ ಮುಗಿಸ್ಬಿಟ್ಟು ಇನ್ನು ನಾಳೆ ಏನೇನಾಗುತ್ತೆ ಅದೆಲ್ಲ ತೋರಿಸ್ತೀನಿ. 3,000 years later. ನಮಸ್ಕಾರ ದೇವರು, ನೆನ್ನೆಲ್ಲಾಗೆ ಇವತ್ತು ಕಂಟಿನ್ಯೂ ನೋಡಿ. ನಮ್ಮ ಬೋರಲ್ಲಿ ನೀರು ಕಮ್ಮಿ ಬರ್ತೈತೆ. ಬನ್ನಿ ತೋಟಕ್ಕೆ ಹೋಗ್ಬಿಟ್ಟು ಆ ಮೋಟ್ರ್ ಆಫ್ ಮಾಡ್ಬಿಟ್ಟು ತಿರ್ಗಾ ಆನ್ ಮಾಡ್ಕೊಂಡ್ ಬಂದೆ. ಆನ್ ಮಾಡ್ಕೊಂಡ್ ಬರೋದ್ರೊಳಗೆ ಅಲ್ಲೇ ಕೆಲಸದವ್ರು ಬಂದಿದ್ರು. ಇದನ್ನ ಫುಲ್ ಕಂಪ್ಲೀಟ್ ಮಾಡಿದ್ರು. ನಾನು ಅಲ್ಲೇ ಬರೋದ್ರೊಳಗೆ ಇದನ್ನ ಕಂಪ್ಲೀಟ್ ಮಾಡಲೆ ಇಲ್ಲೂ ಬಿಡಿಸ್ಕೊಂಡು ಇಲ್ಲೂ ಅಲ್ಲೇ 3 ವೇ ಹಾಕೊಂಬಿಟ್ಟು ಇಲ್ಗೂ ಅಲ್ಲೇ ಗಮ್ ಹಾಕ್ತವ್ರೆ ನೋಡಿ. ಗಮ್ ಹಾಕಲ್ಲೇ ಈ ಕಡೆ ಒಂದು ಕಾಲು ಇಂಚ್ ಕುತ್ಕೊಂಡು ಈ ಕಡೆ ಕಲೆ ಇನ್ನೊಂದು ಎಲ್ಬೋ ಹಾಕೊಂಡು ಎಲ್ಬೋ ಹಾಕ್ತವ್ರು ನೋಡಿ. ಎಲ್ಬೋ ಗಮ್ ಹಾಕ್ಬಿಟ್ಟು ಎಲ್ಬೋ ಹಾಕಿ ಎಲ್ಬೋಗೆ ಗಮ್ ಹಾಕ್ಬಿಟ್ಟು ಗಮ್ಮಲ್ಲೇ ಶಾರ್ಟೇಜ್ ಬಂದೈತೆ, ಗಮ್ ಹಾಕ್ತೈತಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ ನಾನು ಅವರಿಗೆ. ಗಮ್ಮು ಇವಾಗ ಇದು ಕೆಳಗಡೆ 1 ಕಾಲು ಇಂಚ್ ಹಾಕೊಂಡು ತಿರ್ಗಾ ಎಲ್ಬೋ ಗಮ್ ಹಾಕಿದ್ದೈತೆ. ಎಲ್ಬೋ ಹಾಕ್ಬಿಟ್ಟು ಫಿಟ್ಟಾಗಿ ಕೊಂಡ್ರಸೋಣ ಅಂತ ಹೇಳ್ದೆ. ಅಣ್ಣ ಫಿಟ್ಟಾಗಿ ಕೊಂಡ್ರಸ್ತು. ಆ ಎಲ್ಬೋ ತಗೊಂಬಿಟ್ಟು ಕುಂಡ್ರಿಸಿದ್ದಾದ್ಮೇಲೆ ತಿರ್ಗಾ ಇಲ್ಲಿ ಮ್ಯಾಲ್ಗೆ 1 ಕಾಲು ಇಂಚ್ ಎತ್ಕೋಬೇಕು. 5 ನಿಮಿಷ ಬಿಟ್ಟಾದ್ಮೇಲೆ ಈಗಲೇ ಹಾಕಿರೆ ಗಮ್ ಹಾಕಿರೋದು ವೇಸ್ಟ್ ಆಗುತ್ತೆ, ನೀಟಾಗಿ ಕೂತ್ಕೊಳಲ್ಲ. ಅಲ್ಲೇನಾ ನೋಡಿ, ಗೇಟ್ ಅಲ್ಲೆಲ್ಲ ಕುಂಡ್ರಿಸಾಯ್ತು. 3 ಎಲ್ಬೋ ಹಾಕಿದೀವಿ. ಇವಾಗ ಕೆಳಕೊಂದು ಹಾಕಿ ಆ ಕಡೆ ಅವಣ್ಣ ನಿಂತೈತಲ್ಲ ಅಲ್ಲಿಂದ ಒಂದು ಆರಾಮ್ ಹೊರಗೆ ತಗೋಬೇಕು ನೋಡಿ. ಇಲ್ಲಿಂದ ಒಂದು ಆರಾಮ್ ಹೊರಗೆ ತಗೊಂಡು ಪೈಪ್ ಎಲ್ಲ ಫಿಟ್ ಆಗಿದ್ದಾಯ್ತು. ಪೈಪ್ ಫುಲ್ ಕನೆಕ್ಷನ್ ಕೊಟ್ಟಿದ್ದಾಯ್ತು. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪೈಪ್ ಫುಲ್ ಅಲ್ಲಿ ಎಲ್ಬೋನ ಎತ್ಕೊಂಡು ಅದಕ್ಕೂ ಕನೆಕ್ಷನ್ ಕೊಟ್ಟಿದ್ದಾಯ್ತು. ಇವಾಗ ಆಯ್ತು ಕೆಲಸ ಆಲ್ಮೋಸ್ಟ್. ಇವಾಗ ಇವು 3ಕ್ಕೂ ಮಣ್ಣು ಮುಚ್ಚಬೇಕು. ಇರ್ಬೇ ಅಂತ ಹೇಳ್ತಾ ಇತ್ತು ಅಣ್ಣ ನೆಲದಲ್ಲಿ. ನಾನು ಹೇಳ್ತಾ ಇದ್ದೀನಿ ಅಣ್ಣ ನೀರು ಬಿಟ್ಟರೆ ನೆಲದಲ್ಲಿ ಇರುವೆ ಬರಲ್ವಾ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದನ್ನ ಇವಾಗ ಮುಚ್ತವ್ರೆ. ಇನ್ನ ಅರ್ಧ ಮುಚ್ಚಬೇಕು. ಇನ್ನ ಅರ್ಧ ಮುಚ್ಬಿಟ್ಟು ಇವಾಗ ಹಳೇದು ನೆನ್ನೆ ಪೈಪು ತಗೊಂಡ್ವಲ್ಲ ಅದನ್ನ ಮುಚ್ಚಕ್ಕೆ ಇವಾಗ ಇಲ್ಲಿಗೆ ಬಂದ್ವು. ಇದನ್ನು ಪೂರಾ ಮುಚ್ಬಿಟ್ಟು ಸೊ ಇವಾಗ ಅಲ್ಲಿ ಆಮೇಲೆ ನೆನ್ನೆ ಫಸ್ಟ್ನೇದು ಇದನ್ನ ಬಿಚ್ಕೊಂಡು ಹೋಗಿ ಅಲ್ಲಿಗೆ ಹಾಕಿದ್ವಲ್ಲ ಅದನ್ನ ಮುಚ್ಚಬೇಕು ನೋಡಿ. ಇದು ಅಲ್ಲಿವರೆಗೂ ಐತೆ. ಇದನ್ನೆಲ್ಲ ಈಗ ಮುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮುಚ್ತವ್ರೆ ಇಬ್ರನ್ನೇ ಕರ್ಕೊಂಡಿರೋದು. 2 ದಿನ ಆಯ್ತು ಕರ್ಕೊಂಡು. ನೆನ್ನೆ ಇವತ್ತು ಇದನ್ನ ಇವಾಗ ಮುಚ್ತವ್ರೆ. ಮ್ಯಾಗಡಿಕೆ ಬಾಣ್ಲಿ ತುಂಬ್ಕೊಂಡು ಇವಣ್ಣ ಮಣ್ಣು ಹಾಕ್ತೈತೆ. ಅದು ಗುದ್ದಲಿ ಬರಲ್ಲ, ಮ್ಯಾಗಡೆ ಮಣ್ಣು ಕಮ್ಮಿ ಐತೆ ಅಂತ ಬಾಣ್ಲಿ ತುಂಬ್ಕೊಂಡು ಹಾಕ್ತೈತೆ. ತಿರ್ಗಾ ಅದಾಯ್ತು. ಇನ್ನೊಂಚೂರು ಐತೆ ಇಲ್ಲಿ ಬಿಸಿಲು ತಡೆಯಕ್ ಆಗ್ತಿಲ್ಲ. ಸೂರ್ಯ ಒಳ್ಳೇದಾಗ್ತದ ನಿನಗೆ? ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? 40 ಡಿಗ್ರಿ ಐತೆ ಬಿಸಿಲು ನೋಡಿ. ಇವಾಗ ಇದನ್ನ ಮುಚ್ತವ್ರೆ. ಇದನ್ನ ಮುಚ್ಬಿಟ್ಟು ಬನ್ನಿ ಇವಾಗ ಊಟ ಮಾಡ್ಕೊಂಡ್ಬಿಟ್ಟು ಹೋಗೋಣ. ಇದನ್ನ ಮುಚ್ಚಾಯ್ತು, ಇನ್ನೊಂದು ಸ್ವಲ್ಪ ಐತೆ, ಮುಚ್ಬಿಟ್ಟು ಹೋಗೋಣ. ಏನು ಗಾಳಿ ಬೀಸ್ತೈತೆ. ಹಿಂಗೆ ಬೀಸ್ಬೇಕು ಗಾಳಿ ಮಾತ್ರ ಮೈಸಿಸ್ತೇ ದೇವ್ರೆ. ಮಳೆ ಬರ್ಸಪ್ಪ ದೇವ್ರೆ, ಬಿಸಿಲಿಗೆಲ್ಲ ಉರ್ದು ಹೋಗ್ತಾ ಇದೀವಿ ನಾವು ನೋಡಿ. ದೇವ್ರುಗಳೇ ಇವಾಗ ಅದು ಮದಿದ್ ಮುಗಿಸ್ಕೊಂಬಂದಿದ್ದಾಯ್ತು. ಇವಾಗ ಇಲ್ಲೇ ಅದು ಫಸ್ಟ್ನೇ ಬೆಂಡಿನ ಗೇಟ್ ವಾಲ್ದು ಅಲ್ಲೇ ಅರ್ಧ ಮುಕ್ಕಾಲು ಮುಚ್ಚಿದ್ದಾರೆ. ಗೇಟ್ ವಾಲ್ ತಲೆಲ್ಲ ಇದನ್ನ ಪೂರ ಮುಚ್ಬಿಟ್ಟು ಬನ್ನಿ ಬೇರೆ ಕೆಲಸ ಇದೆ. ಡ್ರಿಪ್ ನಾವು ಹಳೆ ರಾಕೆಟ್ ಇದಾವಲ್ಲ ಅವನ್ನೆಲ್ಲ ತೆಗೆದ್ಬಿಟ್ಟು ಅವೆಲ್ಲ ನೀರು ನೀಟಾಗಿ ಆಯಲ್ಲ. ಅದಕ್ಕೋಸ್ಕರ ಇವಾಗ ಹೊಸ ರಾಕೆಟ್ ಹಾಕ್ತಾ ಇದೀವಿ ನೋಡಿ. ಆ ಡ್ರಿಪ್ಪಿಂದು ಫುಲ್ ನೋಡಿ ರಾಕೆಟ್ ಮಾತ್ರ ತೋರ್ಸೋದಾಯ್ತು. ಆಮೇಲೆ ಅಲ್ಲೇ ಟೈಮ್ ಆಗಿತ್ತು ಅಂತ ನಾನು ಅವ್ರ ಜೊತೆ ನಿಂತ್ಕೊಂಡು ಅವ್ರ ಜೊತೆನೇ ಕೆಲಸ ಮಾಡಿ ಬೇಗ ಎಲ್ಲ ನಾನು ಕಟಿಂಗ್ ಪ್ಲೇರಲ್ಲಿ ಕಿತ್ತೆ. ಅವರು ಇಬ್ರು ಹೊಸವು ಹಾಕೊಂಬಂದ್ರು. ಇಲ್ಲ ಅಂದರೆ ಲೇಟ್ ಆಗೋದು, ಅಲ್ಲೇ ಟೈಮ್ ಆಗಿತ್ತು ಅಂತ ನಾನು ನಿಂತೆ ನೋಡಿ. ಅದಾಗಿ 3 ದಿನ ಆದಮೇಲೆ ನೀರು ಟೆಸ್ಟ್ ಮಾಡಿದೆ. ನೀರು ಸಕ್ಸಸ್ ಆಗಿ ಹೊಡ್ತು. ಮಾಡಿದ್ಕು ಸಾರ್ಥಕ ಆಯಿತು ಅನ್ನಿಸ್ತು. ಯಾಕೆ ಅಂದರೆ ಫಸ್ಟ್ ಮಾಡಿದ್ದು ಅಷ್ಟು ಇದಾಗಿರಲಿಲ್ಲ ನೋಡಿ. ಮರಗಳೆಲ್ಲ ಹೆಂಗಾಗಿದ್ದಾವೆ, ಫುಲ್ಲು ಒಣಗೋಗಿದ್ದಾವೆ ಮರ. ಹಂಗಾಗಿ ನೋಡಿ ಎಲ್ಲದಕ್ಕೂ ನೀಟಾಗಿ ನೀರು ಆಯ್ತವೆ. ಮ್ಯಾಗಡೆ ಕಪ್ಪು ಹತ್ತುತ್ತಿರಲಿಲ್ಲ ಫಸ್ಟ್ ನೀರು ನೋಡಿ. ಇದು ಫಸ್ಟ್ನೇ ಬೆಂಡು. ಇಲ್ಲಿಂದ ಸೀದಾ ನೀರುಗಳು ನೀಟಾಗಿ ಆಯ್ತವೆ ನೋಡಿ. ಅಲ್ಲೇ ಎಷ್ಟಾಯ್ದಿದೆ ಅಂತ 2 ಅವರ್ ಬಿಟ್ಟಿರೋದಕ್ಕೆ. ಮರಗಳು ನೋಡಿ, ಎಲ್ಲ ಮರಗಳು ಒಣಗೋಗಿದ್ದಾವೆ ಬಿಸಿಲಿಗೆ. ಇದು ಟೆಂಪ್ರೇಚರ್ ತಡೆಯೋಕ್ಕಾಗ್ದಲೆ. ಅದಕ್ಕೆ ಇದನ್ನ ಹೊಸ್ದಾಗಿ ಆ ಪೈಪ್ ಲೈನ್ ಇದ್ರೂ ತಿರ್ಗಾ ಹೊಸ್ದಾಗಿ ಮಾಡಿಸಿದ್ದು. ಅದಕ್ಕೋಸ್ಕರನೇ ಮಾಡಿಸಿದ್ದು ನೋಡಿ. ಇಲ್ಲಿರೋದು ಬಂದ್ ಮಾಡಿ ತಿರ್ಗಾ ಇಲ್ಲಿಂದ ಇಲ್ಲಿಗೆ ಎಂಡ್ ಕ್ಯಾಪ್ ಹಾಕಿ ಇಲ್ಲಿಂದ ತೀರಾ ಫುಲ್ಲು ಮಿಡಲ್ವರ್ಗು ಹೊಸ್ದಾಗಿ ಲೈನ್ ಮಾಡಿಸಿದ್ದು. ಈ ಲೈನು ಮಾಡಿಸಿದ ಉದ್ದೇಶ ಹಿಂಗೆ ನಮ್ಮ ತೋಟಕ್ಕೆ ಬಂದಿದ್ದಾರೆ ಹೇಳಿರು, ಹಿಂಗೆ ಮಾಡಿಸಿರೆ ಅಡಿಕೆ ಗಿಡ ಬದುಕ್ತವೆ ಅಂತನ. ಅದಕ್ಕೆ ಅವ್ರ ಮಾತು ಕೇಳಿ ಹಿಂಗೆ ಮಾಡಿಸಿದ್ದು. ಇಲ್ಲಿಂದ ಎಲ್ಲ ನೀಟಾಗಿ ಆಯ್ತಾ ಇದ್ದಾವೆ. ಇದು ಸೆಕೆಂಡ್ ಬೆಂಡು. ಈ ಸೆಕೆಂಡ್ ಬೆಂಡಿಂದ ಪೂರ ನೀರು ನೀಟಾಗಿ ಆಯ್ತವೆ. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೂಫು. ನೀವು ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಮಾಡಿಸಿದ ಮದಿದ್ದು ಅದು ಇದೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ಮತ್ತು ಈ ವಿಡಿಯೋ ನೋಡಿ, ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ, ನಿಮ್ಗೆ ಪೂರ ಅರ್ಥ ಆಗುತ್ತೆ. ಅಲ್ಟಿ